ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಬೇಕು. ಮತ್ತಿನ್ನೇನಯ್ಯ, ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನುಡಿಯಂತೆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಆಗಮಿಸುತ್ತಿರುವನೆಂದು ಭಾವಿಸಿದೆಯಾ? ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಏನಾಯಿತು ಶಪಥ? ಏನಾಯಿತು ನಿನ್ನ ಶಪಥ? ಅಂದು ನೀನು ನಿನ್ನ ಸಹೋದರರ ಸಮ್ಮುಖದಲ್ಲಿ ವಂಶವಾಗಿ ಮಾಡುತ್ತೀನಿ ನೀನು ಗೈದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಣಗಳ ಸಾಧ್ಯ ಏಕಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮೌತ್ಸರ್ಯದ ಮಹಾನ್ ನಿಪುಣ ಈ ಸೋಮಲರಾಜ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ವಂಶೋಕ್ಷಯಕ್ಕೆ ಕಾರಣನಾದ ದುರ್ಜಾತೋ ದುರ್ನೀತೋ ದುರ್ಣ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ದೇಶದ ವಂಶೋದ್ಧಾರಕರು ಆದ ನನ್ನನ್ನು ನನ್ನ 99 ಮಂದಿ ಸಹೋದರರನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರಗಳ ಕಟು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ರಕ್ತ ಕುದಿಯತೊಡಗುವುದು. ಅಂದು ನೀನು ನಮ್ಮಗಳಿಗೆ ದಿನಕ್ಕೆ 1 ಇಡಿ ಅನ್ನ, 1 ಒಳಲೆ ನೀರನ್ನು ಬಿಡುತ್ತಿದ್ದೆ. ಆ 1 ಇಡಿ ಅನ್ನ, 1 ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ. ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ಅವರೆಲ್ಲರೂ ಸೇರಿ ನಿರ್ಧರಿಸಿ ಆ 1 ತುತ್ತನ್ನು ನನ್ನೊಬ್ಬನಿಗೆ ಉಣಬಡಿಸಿ ನನ್ನ ದೇಹದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಉಪವಾಸಗೈದು ಒಬ್ಬೊಬ್ಬರಾಗಿಯೇ ಅದರಾದರಲ್ಲ. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಅದರಾದರಲ್ಲೋ.
ದೃಶ್ಯವು ಎಂದಿಗೂ ಸ್ಮೃತಿ ಪಟಲದಿಂದಳಿಯದೆ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೇ ದೇಹವನ್ನು ಅಣು ಅಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿದರು ಪ್ರತಿಕಾರಕ್ಕೆ ಪ್ರತಿಕಾರ. ಮುಯಿಗೆ ಮುಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ವಾಂಛೆಗಳೇ ಹೊರತು ಮತ್ತಾವ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲವೋ ದುರ್ಯೋಧನ? ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲವೋ? ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಹೋಲೈಸಿಕೊಂಡು ಸಮಸ್ತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನೆಲ್ಲ ಬಯಕೆಗಳೆಲ್ಲವನ್ನು ಗಾಳಿಗೋಪುರ ಮಾಡಿದೆಯಾ ದುರ್ಯೋಧನ? ನನ್ನೆಲ್ಲ ಬಯಕೆಗಳು ಗಾಳಿಗೋಪುರವಾಯಿತೆ. ಚಿಂತೆ ಇಲ್ಲ ದುರ್ಯೋಧನ, ಚಿಂತೆ ಇಲ್ಲ. ನಾನು ನಿನ್ನಂತೆಯೇ ನಿನ್ನ 99 ಮಂದಿ ಸಹೋದರರನ್ನೊಳಗೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನುಡಿಯಂತೆ ನಿನ್ನನ್ನು ಅಡಿಗಡಿಗ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸಿದನು. ಇನ್ನು ಮುಂದೆ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಹೆಚ್ಚಿಸಿ ನಿನ್ನ 99 ಮಂದಿ ಸಹೋದರರನ್ನು ನಾಶಪಡಿಸದ ಹೊರತು ಈ ಶಾಪಕಾರದ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಹುದು ವಿಶ್ರಾಂತಿ? ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ ಅಳಬೇಡಿರ ಎನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ.
ಹಳಬೇಡಿರೋ ಹಠವಾಗಿ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ದುರ್ಯೋಧನ ಮಾಡಿದ ಮೋಸ ಸಹೋದರರೇ ದುರ್ಯೋಧನ ಮಾಡಿದ ಮೋಸ ಹೃದಯ ಸಂತಾಪದೆ ಸಹಿಸುತ್ತಲಿರುವೆನು. ಹೃದಯ ಸಂತಾಪದೆ ಸಹಿಸುತ್ತಲಿರುವೆನು. ಹಳಬೇಡಿರೋ ಹಠವಾಗಿ ಸೋದರರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಕೆರಳಿಸಿ ಪಾಂಡವರ ಕೌರವ ಯೋಧರ ದುರ್ಯೋಧನ ಕೆರಳಿಸಿ ಪಾಂಡವರ ಕೌರವ ಯೋಧರ ನರಕಡೆ ಬರವನು ರಣಕ್ಕೆ ಚೆಲ್ಲಿಸುವೆನು. ನರಕಡೆ ಬರವನು ರಣಕ್ಕೆ ಚೆಲ್ಲಿಸುವೆನು. ಹಳಬೇಡಿರೋ ಹಠವಾಗಿ ಸೋದರರೇ ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸಹೋದರರೇ 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 ದುರ್ಯೋಧನ ನಿನ್ನ ವಂಶವನ್ನು ನಾಶಗೈದು ಸಹೋದರರೇ ನಿಮಗೆ ನರಕದಲ್ಲಿ ವಿರಾಜಮಾನ ಮಾಡಿಸುವೆನು. ದುರ್ಯೋಧನ ನರಕದಲ್ಲಿನ ಭಯಾನಕ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗುಂಟಾಗೋ ಹಿಂಸೆಯು ಅತಿ ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ಇರಿಸುವೆನು. ನರಕದ ಮಾರ್ಗ ನಿನಗೆ ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಅವಸರವೇ ಕೌರವೇಶ್ವರ? ಅದರಲ್ಲಿ ಮಾವ ನಾನು ಮಾಡಿದುದು ಯುಕ್ತವೇ? ಚಿಂತೆ ಏಕೆ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತ ಆಗಮಿಸುತ್ತಿರುವರೆಂದು ದೂತರು ಸುದ್ದಿಯನ್ನು ತಂದರಲ್ಲವೇ? ಮಾವ
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು. 12 ತೋಳುಗಳ ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಅಡಗಿಸಬಲ್ಲನು. ಈ ಜಾತಿ ಹಿಂಸೆ, ಸ್ವೈತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವರ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನ ಮಾತು ಪರಿಗ್ರಾಹ್ಯವೇ. ಬಿಡು ಬಿಡು ಕೌರವೇಶ್ವರ. ಕೃಷ್ಣನು ಹತ್ತಿರವದಿ ಹೊಂದಿರುವಂತೆ ಆಳುವ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಬೇಡ ಬೇಡ. ಕೃಷ್ಣನು ಅಸ್ಥಿರಾವತಿ. ಓಂ ಸಹೋದರ, ಅದಕ್ಕೆ ಸರ್ಕಾರಕ್ಕೆ ಸಿದ್ಧಪಡಿಸಿಕೋ. ಆದರೆ ಆ ತಪ್ಪಿತನಾದ ಕೃಷ್ಣನು ತಮ್ಮರಾದ ಪ್ರಸಾದವನ್ನು ದಾಟಿ ಆ ದರಿದ್ರ ಅಭಿಮನೆಯನ್ನು ಆಶ್ರಯಿಸುವಂತೆ. ಇದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಪುಟ್ಟಪರಾಗಿ ವಿದುರನಂತಹ ಭಕ್ತರು ಆಚರಣೆ ಮಾತಾಡಿದರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನಮ್ಮ ವಿನಾಶಕ್ಕೆ ನೀವೇ ಕಾರಣವಾಗದೆ, ಆದರೂ ನಮ್ಮದೊಂದು ಎಚ್ಚರಿಕೆ. ಮದಗದಗಳೆಷ್ಟಿದ್ದರು ಈ ಸಿಂಹಕ್ಕೆ ಸಾಟಿ ಆಗಬಲ್ಲವೇ? ಎಷ್ಟೇ ಆದರೂ ಸಾರ್ವಭೌಮನ ಸಹೋದರನಲ್ಲವೇ? ಇರಲಿ ಮಾವ, ಈಗ ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಆಗಮಿಸುತ್ತಿರುವನೆಂದು ಭಾವಿಸಿದೆಯಾ? ಹಾಗಿದ್ದರೆ ದಾಸ್ಯ ಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಸಹಿಸಲಾರಂತ ಅಪಮಾನ, ಭಕ್ತಿ ವೈರಾಗ್ಯದ ನವೆಯಿಂದ ವಂಚಿತನಾಗಿ ಇಂಥ ಅಪಮಾನವನ್ನು ಅದು ಹೇಗೆ ತಾನೇ ಸಹಿಸಿಕೊಳ್ಳುವೆ?
ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯನನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪನೆಂದು ಪೂಜಿಸುವರೋ ಅವರನ್ನೇ ಮೊದಲು ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಬಹಳ ಆಪ್ತರಾಗಿದ್ದರು. ಅವರನ್ನು ಕಾರಣವಿಲ್ಲದೆ ಸಂಹರಿಸಲಿಲ್ಲವೇ? ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನ ಮೇಲೆ ಮನ್ನಣೆ ಕುರು ರಾಜ. ಹಾಗಾದ್ರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೂ ಒಂದು ಉದ್ದೇಶವಿತ್ತು ಸುಯೋಧನ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಗೆದ್ದ ಬಳಿಕವೇ ಇದರೊಡನೆ ಸರಸವಾಡಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನಿಗಿಂತ ಅವನ ವಿಜಯನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಸುಯೋಧನ. ಒಂದು ವೇಳೆ ಕೃಷ್ಣನು ತನ್ನ ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಯಾದವ ಸೈನ್ಯವನ್ನು ಮಾತ್ರ ಕಳುಹಿಸಿ ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಇಂತಹ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಕೌರವೇಶ್ವರ ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಧರ್ಮ ದಯೆ ದಾಕ್ಷಣ್ಯ ಎಲ್ಲಿ ಕಲಿತೆ ಸುಯೋಧನ ಇಂಥ ಮಾತುಗಳನ್ನು? ಪಾಂಡವರಿಂದ ಕೃಷ್ಣನನ್ನು ಎಂದಿಗೂ ಬೇರೆ ಮಾಡಲಾಗದಯ್ಯ. ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾನುರಾಧಕರು. ಏನಯ್ಯ ಇರಬಹುದೆಂದು ಒಳಗೊಳಗೆ ಗೊಯ್ಗುಟ್ಟುತ್ತಿರುವೆ? ಹೌದು, ಕೃಷ್ಣನು ಆಜ್ಞಾನುರಾಧಕರು. ಒಂದು ವೇಳೆ ಕೃಷ್ಣನಿಗೆ ಸಮ್ಮತಿಸಿ ರಾಜ್ಯದಲ್ಲಿ ಏನಾದರೂ ಸ್ಥಳವನ್ನು ಕೊಟ್ಟೆಯಾದರೆ, ಅದೇ ಈಗ ತಾನೇ ನಿಮ್ಮ ತಮ್ಮ ಹೇಳಿ ಹೊರಟನಲ್ಲ, ಏನೆಂದು ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಬೇಕು. ಮತ್ತಿನ್ನೇನಯ್ಯ? ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ? ಒಂದು ವೇಳೆ ಪಾಂಡವರಿಗೆ ರಾಜ್ಯದ ಮೇಲಿನ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ಈ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ರಾಜ್ಯ ಕಡೆಯ ಎಂದು ಸರಿಯಾಗಿ ಹೇಳಿದೆ. ಯುದ್ಧವೇ ಹೊರತು ಆ ಪಾಂಡವರಿಗೆ ಸೂಜುವರೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ ಮಾವ. ಕೊಡಲಾಗದು, ಕೊಡಕೂಡದು. ಈ ವಿಚಾರವಾಗಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಅದೇನು ನಿನ್ನ ಸಲಹೆ? ಸುಯೋಧನ ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ನಿನ್ನ ಸಲಹೆ ಹೊರತು ನಾನೇನನ್ನು ಮಾಡುವುದಿಲ್ಲ. ಬಾಬಾ, ಒಂದು ಆಜ್ಞಾಪನೆ ಇರುವುದು. ಸಮಯ ಬಂದಾಗ ವಿಜ್ಞಾಪಿಸಿಕೊಳ್ಳುವೆನು. ಆಗಲೇ ಬಾಬಾ. ಕುರುಕುಲದ ರಣಕಲೆ ನೀನಾದ ರಣದಂಗದಲ್ಲಿ ನರಬಲೆ.
ಗರೆವ ಬಿರುಗೋಳಿಗೆ ಸೇಡಿನ ಕಾರ್ಮಾಡವನ್ನು ಹಬ್ಬಿಸಿ ದ್ವೇಷಾಗ್ನಿಯ ಮಿಂಚು ಆರ್ಭಟಿಸುತ್ತಿರುವ ಗುಡುಗು ಸಿಡಿಲುಗಳೇ ಮುರಿಯನ್ನು ತಿರಿಯುವಂತೆ ಮಾಡಿ ಈ ಕೃತ್ರಿಮದ ವಿಷದ ಮೆಳೆಗೆ ಸಿಲುಕಿ ಕಚ್ಚಿ ಹೋಗಲಿ. ಪಾಪಿ, ನಾನು ನಿನ್ನ ಹಿತೈಷಿ ಎಂದು ಭಾವಿಸಿರುವೇನೋ? ನಾನು ನಿನ್ನ ಹಿತೈಷಿ ಅಲ್ಲ, ನಿನ್ನ ವಂಶವನ್ನು ನಾಶ ಮಾಡಲೆಂದು ಶಪಥ ಶಪಥವನ್ನು ಗೈದಿರುವೆನೋ. ಶಪಥವನ್ನು ಗೈದಿರುವೆನೋ. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಎನ್ನನು ಜನನು ಅಂದು ಸೆರೆ ಮನೆಯೊಳಗಿಳಿಸಿ ದಿನಕ್ಕೊಂದು ಇಡಿಯನ್ನ ನೀರೊಳಗಿಳಿಸಿ ಎನ್ನನು ಜನನು ಅಂದು ಸೆರೆ ಮನೆಯೊಳಗಿಳಿಸಿ ದಿನಕ್ಕೊಂದು ಇಡಿಯನ್ನ ನೀರೊಳಗಿಳಿಸಿ ನರಕದೊಳಗರನ್ನು ಪರಿಣಾಮಗೊಳಿಸಿದ ನರಕದೊಳಗರನ್ನು ಪರಿಣಾಮಗೊಳಿಸಿದ ದುರ್ಮಾರ್ಗರನ್ನು ನಡೆದಿ ಮರಣಗೊಳಿಸಿದ ಶಪಥವನ್ನು ಗೈದಿರುವೆನೋ. ಗುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಹಟ್ಟ ಹೋಗಲು ತುಳುವ ವಿಷ ಸರ್ಪದಂತೆ ಕಕ್ಕಿ ಕೊಳ್ಳುವ ಹಾಕಿದಂತೆ ಹಟ್ಟ ಹೋಸಿ ತುಳುವ ವಿಷ ಸರ್ಪದಂತೆ ಕಕ್ಕಿ ಕೊಳ್ಳುವ ಹಾಕಿದಂತೆ ವಂಚನೆಯ ಪ್ರಾಣಿ ಕೊಳ್ಳನರಿಯಂತೆ ವಂಚನೆಯ ಪ್ರಾಣಿ ಕೊಳ್ಳನರಿಯಂತೆ ಸಂಚಿನಿಂದ ಕುರುಡು ಕೊಸಿದೋಗುವಂತೆ ಸಂಚಿನಿಂದ ಕುರುಡು ಕೊಸಿದೋಗುವಂತೆ ಶಪಥವನ್ನು ಗೈದಿರುವೆನೋ. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಶಪಥವನ್ನು ಗೈದಿರುವೆನೋ. ಶಪಥವನ್ನು ಗೈದಿರುವೆನೋ. ಶಕುನಿ ಹಟ್ಟ ಹೋಗಲು ತುಳುವ ವಿಷ ಸರ್ಪದಂತೆ ಕಕ್ಕಿ ಕೊಳ್ಳುವವರ ನೋಡ ಹಾಕಿದಂತೆ ಹಟ್ಟ ಹೋಗಲು ತುಳುವ ವಿಷ ಸರ್ಪದಂತೆ ಕಕ್ಕಿ ಕೊಳ್ಳುವವರ ನೋಡ ಹಾಕಿ ವಂಚನೆಯ ಪ್ರಾಣಿ ವಂಚನೆಯ ಪ್ರಾಣಿ ಕೊಳ್ಳನರಿಯಂತೆ ಸಂಚಿನಿಂದ ಕುಡಿದು ಕೊಸಿದೋಗುವಂತೆ ಶಪಥವನ್ನು ಗೈದಿರುವೆನೋ. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಶಕುನಿ 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 ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯೇನೋ ಮರುಳೇ? ಅರ್ಥವಾಗದು, ಅರ್ಥ ಮಾಡಿಕೊಳ್ಳಲಾರೆ. ಕೇಳು. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರುಗಳಾದ ನಿಮ್ಮನ್ನು, ಕು ಎಂದರೆ ಕುಟಿಲತೆಯಿಂದ ಆ ಗುರು ವಂಶವನ್ನು, ನೀ ಎಂದರೆ ನಿರ್ಮೂಲನ. ಈ ಶಕುನಿಯಿಂದ ನಿನ್ನ ಕುರುವಂಶ ನಿರ್ಮೂಲನ. ಶಕುನಿಯಿಂದ ನಿನ್ನ ಕುರುವಂಶ ನಿರ್ಮೂಲನ. ಕೌರವ, ಯಾವ ನನ್ನ ಗಾಂಧಾರ ವಂಶವನ್ನು ನಾಶ ಮಾಡಿ ಉತ್ತುಂಗದ ಶಿಖರದಿಂದ ಎತ್ತರಕ್ಕೆ ಹೇರಿ ನಿಲ್ಲುತ್ತಿರುವ
ಆ ನಿನ್ನ ಹಸ್ತಿನಾವತಿ ಅವರ ಮನೆಯನ್ನ ಶೂನ್ಯ ಮಾಡಿ ಅದೇ ನಿನ್ನ ಹಸ್ತಿನಾವತಿ ಅರಮನೆಯ ಹೆಬ್ಬಾಗಿಲಿಂದ ಹಿಡಿದು ಕುರುಕ್ಷೇತ್ರ ಎಂಬ ರಣರಂಗದವರೆಗೂ ನಿನ್ನನ್ನು ನಿನ್ನ 99 ಮಂದಿ ಸಹೋದರರ ತಲೆಯ ರಾಶಿಗಳನ್ನು ಕುರುಕ್ಷೇತ್ರ ಎಂಬ ಹೆಮ್ಮಾರಿಗೆ ಬಲಿ ಕೊಡುವನು. ಅಂದೇ ಈ ಶಕುನಿಗೆ ವಿಶ್ರಾಂತಿ, ಅಂದೇ ನನ್ನ ಸಹೋದರರಿಗೆ ಶಾಂತಿ. ಎಲ್ಲವೋ ಕೌರವ, ಅಧಿಕಾರ ನನ್ನದು ಎಂದು ಮೆರೆಯುತ್ತಿರುವೆಯಲ್ಲೋ ಮೂಡ. ಎಷ್ಟು ದಿನ ಉಳಿಯಬಲ್ಲದ ನಿನ್ನ ಅಧಿಕಾರ? ಅಧಿಕಾರ ನನಗೆಂದು